ಇದು ಕೋಣದ ಮಾಲೀಕರ ಹೆಸರು ಸಂತೋಷ್ ಪೂಜಾರಿ ಅಂತ. ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ. ಮೂಲತಃ ನಮ್ದು ವಣಸೆ. ಚಿತ್ತೂರು ಜಡ್ಡು ಅಂತ ಮೂಲತಃ ನಮ್ದು ಮನೆ. ನಾವು ಈಗ ಕೋಣ ಎಲ್ಲ ಕಟ್ಟಿರೋದು ವಣಸೆಯಲ್ಲಿ ಕುಂಬಾಶಿಯಲ್ಲಿ. ನಮ್ಮ ಹತ್ರ 2 ಜೊತೆ ಕೋಣ ಇದೆ. ಅದು ಹೋದ ವರ್ಷ ಜೂನಿಯರ್ ಅಲ್ಲಿ ಮಿಡ್ಲ್ ಮಾಡಿದೆ. ತೆಂಕ್ಲೈನ್ ಕೂಡ ಸಬ್ ಜೂನಿಯರ್ ಅಲ್ಲಿ ಮಿಡ್ಲ್ ಮಾಡಿದೆ ಆ ಕೋಣ. ಈ ಸಲ ಮೊನ್ನೆ ಅದರದ್ದು ಹೆಸರು ಹೇಗೆ? ಅವನ ಹೆಸರು ಶಂಕರ ಮತ್ತು ಡಾಲಿ ಅಂತ. ಅದು ಆಚಿದು ಶಂಕರ, ಈಚಿದು ಡಾಲಿಯಾ? ಆಚಿದು ಡಾಲಿ ಅಂತ. ಈಗ ಅಂದಾಜು ಒಂದು ಎಷ್ಟು ಮೆಡಲ್ ಆಗಿದೆ ಅದರದ್ದು? ಅದಕ್ಕೆ ಲೋಕಲ್ ಹೋದ ವರ್ಷ ಲೋಕಲ್ 14 ಮೆಡಲ್ ಆಗಿದೆ. ತೆಂಕ್ಲೈ 1 ಮೆಡಲ್ ಆಗಿದೆ ಸಬ್ ಜೂನಿಯರ್ ಅಲ್ಲಿ. ಆಮೇಲೆ ಎಲ್ಲ ಸೆಮಿಫೈನಲ್, ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಆಗ್ತಾ ಉಂಟು. ಇದು ಜೋಡ್ಕೆರೆಯಲ್ಲಿ ಈಗ ರೀಸೆಂಟ್ ಆಗಿ ಒಂದು 3ನೇ ಪ್ಲೇಸ್ ಆಗಿದೆ ಇದಕ್ಕೆ. ಆಮೇಲೆ 2 ಫಸ್ಟ್ ಪ್ಲೇಸ್ ಆಗಿದೆ ಜೋಡ್ಕೆರೆಯಲ್ಲಿ. ಸಬ್ ಜೂನಿಯರ್ ವಿಭಾಗದಲ್ಲಿ ಜೋಡ್ಕೆರೆಯಲ್ಲಿ. ಇವನ ಹೆಸರು ಕಾಟಿ ಅಂತ. ಯಾವುದು? ಇವನು ಪುಟ್ಟ ಕಾಟಿ ಅಂತ. ಒಳ್ಳೆ ಇದರಲ್ಲಿ ಹೆಸರು ಮಾಡಿದ್ದಾರೆ. ಸ್ವಲ್ಪ ಗಲಾಟೆ ಜಾಸ್ತಿ, ಸ್ವಲ್ಪ ಅಲ್ಲ ಪುಂಡಾಟದ ತೋರ್ತಾ ಇದೆ. ಮತ್ತೆ ಹೀಗೆ ಇನ್ನು ನೋಡ್ಬೇಕಲ್ಲ ಮುಂದೆ. ಹೌದು. ಆಚೆಗಡೆ ಹಿರಿಯವರು ದೊಡ್ಡವರ ಅಂಗಡಿ. ಇದು ಓಲ್ಡ್ ಇದರಲ್ಲಿ ನಮ್ಮ ಒಂದು 30-32 ವರ್ಷ ಕೋಣ ಓಡಿಸಿದವರು. ಹೌದಾ? ಅಂದಾಡಿ ಕೋಣವನ್ನು ಓಡಿಸಿದ್ರು. 30-32 ವರ್ಷ ಓಡಿಸಿದ್ದಾರೆ ಇವರು. ಓಟಗಾರರು. ಇವಾಗ ನಿವೃತ್ತಿ ತಗೊಂಡಿದ್ದಾರೆ. ಕೋಣ ಮಾಡಿದ್ದಾರೆ. ಮತ್ತೆ ನಮಗೆ ನಿಂತಿದ್ದಾರೆ, ಬೆನ್ನೆಲುಬಾಗಿ ನಮ್ಮ ಹಿರಿಯ ಅಣ್ಣನ ತರ ಇಲ್ಲ ತಂದೆ ತರನೂ ಒಂದು ಇದರಲ್ಲಿ ಕೋಣದ ಬಗ್ಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಪ್ರೋತ್ಸಾಹ ಬೇಕಲ್ಲ ಮತ್ತೆ ಅಂತ ಹೇಳಿದ್ರೆ ನಮ್ಮ ಊರಿನವರು ಸ್ವಲ್ಪ ಪ್ರೋತ್ಸಾಹ ನಮಗೆ ಕಮ್ಮಿ ಮಾಡಿದ್ದಾರೆ. ಆದ್ರೆ ಇವರು ನಮಗೆ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ. ತೆಂಕ್ಲೈ ಇದು ನಮ್ಮ ಜೋಡಿಕೆರೆಯಲ್ಲಿ ಬಹಳ ನಮಗೆ ಒಂದು ಇದು ಮಾಡ್ತಾ ಇದ್ದಾರೆ. ನಮ್ಗೆ ಇವರಿಂದನೇ ತುಂಬಾ ಒಂದು ಹೆಸರು ಬಂದಿದೆ. ನಮ್ಮ ಕೂಡ ಕೂಟದಲ್ಲಿ ರವಿ ಪೂಜಾರ್ ಸಾಲಿಯನ್ರು ಇದ್ದಾರ ಅಂತ ಹೇಳಿ ಒಂದು ಒಳ್ಳೆ ಹೆಸರು ಬಂದಿದೆ. ಅದೇ ಒಂದು. ಮತ್ತೆ ನಮ್ಮ ಕೋಣ ಎಬ್ಬಿಸುವರು ಇವರ ಅಳಿಯ ಅಲ್ಲಿದ್ದಾರೆ. ಬನ್ನಿ ಈ ಕಡೆ ಬನ್ನಿ. ಬನ್ನಿ ಅಂತ. ನಿಮ್ಮ ಹೆಸರು ಹೇಗೆ? ಸುಧೀರ್ ಅಂತ ಇವರ ಹೆಸರು. ಕೋಣ ಎಬ್ಬಿಸುವುದು ಮತ್ತೆ ಸ್ವಲ್ಪ ಒಳ್ಳೆ ಇದರಲ್ಲಿ ಹೆಸರಿದೆ. ಎಲ್ಲ ದೊಡ್ಡ ದೊಡ್ಡ ಕೋಣಗಳನ್ನೆಲ್ಲ ಎಬ್ಬಿಸ್ಲಿಕ್ಕೆ ಹೋಗ್ತಾರೆ ಕರೆಯಲ್ಲಿ, ಜೋಡಕೆರೆಯಲ್ಲಿ. ಅದು ಈ ಸಲ ಇದು ನಮ್ದು ಮೊನ್ನೆ ಇಲ್ಲಿ ಮಿಡ್ಲಾಗಿದೆ. ಈ ಕೋಣಕ್ಕೂ ಮೊನ್ನೆ ನಮ್ಮ ನಾಗೂರಲ್ಲಿ ಕೊಡೆಯಲ್ಲಿ ಮಿಡ್ಲಾಗಿದೆ. ಅದರದ್ದು ಹೇಗೆ ಹೆಸರು? ರಾಕೇಶ್ ಅಂತ. ಅದು ಇವಾಗ ರೀಸೆಂಟ್ ಆಗಿ ಹೊಸ ತಗೊಂಡಿರೋದಾ? ಹೌದಾ? ಸಣ್ಣ ಮರಿನ ಸಾಕಿದ್ದು. ಆಮೇಲೆ ಮೊನ್ನೆ ಕೊಡೇರಿಯಲ್ಲಿ ಫಸ್ಟ್ ಸೆಕೆಂಡ್ ಆಗಿದೆ. ಇವಕ್ಕೆ ಸೆಕೆಂಡ್ ಆಗಿದೆ. ಆಮೇಲೆ ಬೈಂದೂರು ಉತ್ಸವದಲ್ಲೂ ಫಸ್ಟ್ ಸೆಕೆಂಡ್ ಆಗಿದೆ. ಇದಕ್ಕೂ ಫಸ್ಟ್ ಆಗಿದೆ. ಮತ್ತೆ ನಮ್ಮ ಸಣ್ಣ ಮರಿ ಅದ್ಯಾವ್ದು ಮಗ ಅದು ಸುರೇಶ್ ಅಣ್ಣಂದು ಕಾಡಿಂತಾರಲ್ಲಿ ಇವೆರಡಕ್ಕೂ ಫಸ್ಟ್ ಆಗಿದೆ. ಸಣ್ಣ ಮರಿ ಮತ್ತು ದೊಡ್ಡಕ್ಕೆ 2 ಫಸ್ಟ್ ಆಗಿದೆ. ನೋಡೋದು ಎಲ್ಲರೂ ಕಂಬಳ ಬಂದಿದೆ. ನಮ್ಮ ಊರಿನ ಹತ್ತಿರದ ಕಂಬಳ. ಅನಿಸಿಕೆ ಏನು ಇಲ್ಲಿಂದ ಕಂಬಳ ಅಂತ ಹೇಳಿ ಹೇಗಾಗ್ತಾ ಇದೆ ಇಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ? ಚೆನ್ನಾಗಿದೆ, ಒಳ್ಳೆ ಮಾಡಿದ್ದಾರೆ. ನಮ್ಗೆ ಇವತ್ತು ಶಿರೋದಲ್ಲಿ ಕಂಬಳ ಇತ್ತು, ನಮ್ಗೆ ಆಹ್ವಾನ ಕೊಟ್ಟಿದ್ದಾರೆ. ಶಿರೋ ಕಂಬಳ ಅಲ್ಲಿ ಬಿಟ್ಟು ಇಲ್ಲಿ ಬಂದಿರು. ಅದು ಬಿಟ್ಟು ನಮ್ಮೂರ ಕಂಬಳ ಬಿಡಬಾರ್ದು ಅಂತ ಹೇಳಿ ನಾವು ಬಂದಿದ್ದೀವಿ. ಅಲ್ಲಿ ಬಿಟ್ಟು ಇಲ್ಲಿ ಬಂದಿರು. ಕಡಪಾಡಿ ನಮ್ಗೂ ಹಾಗೆ, ನಮ್ಗೂ ಹತ್ರ ಕುಂಬಾಶಿಯಲ್ಲಿ ಕೋಣ ಇರೋದು 30 ಕಿಲೋಮೀಟರ್. ಹೌದು, ಅಷ್ಟು ದೂರಿಂದ ಬಂದಿದ್ದೀರಿ. ಆಲ್ ದ ಬೆಸ್ಟ್ ಇವತ್ತು ಮೇನ್ ಸಪೋರ್ಟಿಂಗ್ ಒಳ್ಳೆ ನಮ್ಮ ಓಟಗಾರರು ಮಂಜುನಾಥ್ ಗೌಡ್ರು. ಮತ್ತೆ ಇಲ್ಲಿ ಈ ಭಾಗದಲ್ಲಿ ಸ್ವಲ್ಪ ನಮ್ಮ ಹೆಸರು ಹೇಳುದು ಅಂತ ಹೇಳಿದ್ರೆ ಶಶಿತ್ಲ ಮಂಜುನಾಥ ಪೂಜಾರ್ ಸ್ವಲ್ಪ ಈ ಸ್ವಾಮಿನಾಥನ ಸ್ವಲ್ಪ ಬೆಲೆ ತೂಕ ಕೊಡ್ತಾರೆ. ನಾವು ಹಾಗೆ ಅವರದ್ದು ಶಶಿತ್ಲ ಗ್ರೂಪ್ ಅಂತ ತುಂಬಾ ಒಂದು ಬೆಲೆ ಕೊಡ್ತೀವಿ ನಮ್ಮ ಇದಂತ ಹೇಳಿ. ಏನೋ ನಡ್ಕೊಂಡು ಹೋಗ್ತಾ ಇದೆ ಕಂಬಳ. ದೇವರ ಕಂಬಳಕ್ಕೆ ನಾವು ಕೆಲವೊಂದು ದೇವರ ಕಂಬಳಗಳೇ ಕೋಣ ಇಳಿಸ್ತೀವಿ. ತುಂಬಾ ದೂರಿಂದ ಬಂದಿದ್ದೀರಾ. ಬಂದ್ರು ದೇವರ ಕಂಬಳಗಳಿಗೆ ಆಲ್ ದ ಬೆಸ್ಟ್. ಯಾವ್ದಾದ್ರು ಆಗ್ಬೋದಂತ ಒಂದು ಅದು ದೇವರ ಇಚ್ಛೆ, ನಮ್ಮ ಇಚ್ಛೆ ಅಲ್ಲ, ಅದು ಭಗವಂತನ ಇಚ್ಛೆ. ನಾವು ಮಾಡೋ ಪ್ರಯತ್ನ ನಮ್ಮದು ಅಲ್ವಾ? ಅಡಿಕೆ ಗಿಡ ನಡ್ಬೋದು, ಅದರಲ್ಲಿ ಗಾಯ ಆಗ್ತದೋ ಅದು ಇದಾಗ್ತದ ಅಂತ ಹೇಳುದಿಲ್ಲ. ಅದಕ್ಕೆ ನೀರ್ ಹಾಕಿ ಬೆಳೆಸೋದು ನಮ್ಮ ಕರ್ತವ್ಯ ಅಷ್ಟೇ, ಬಿಟ್ರೆ ಬೇರೆ ಏನೂ ಇಲ್ಲ. ಫಲ ಕೊಡೋದು ಅದು ಭಗವಂತನ ಇಚ್ಛೆ. ಸರಿ, ಓಕೆ, ಧನ್ಯವಾದಗಳು.